ವಿಕಾಸ್ ಮಿಷನ್ ನವೋದಯ 2023. ಆತ್ಮೀಯ ಪಾಲಕರೇ, ವಿಕಾಸ್ ನವೋದಯ ಮತ್ತು ಸೈನಿಕ್ ಕೋಚಿಂಗ್ ಕ್ಲಾಸಿನಿಂದ ನಿಮಗೆ ಸತತವಾಗಿ ನವೋದಯದ ಬಗ್ಗೆ ಮಾಹಿತಿ ನೀಡುತ್ತಾ ಬರುತ್ತಿದ್ದೇನೆ. ಇಂದು ನವೋದಯ ಆಯ್ಕೆಯಾದರೆ ಅದರ ಲಾಭಾಂಶ, ಅಂದರೆ ನಿಮ್ಮ ಮಕ್ಕಳು ನವೋದಯಕ್ಕೆ ಆಯ್ಕೆಯಾದರೆ ಅಲ್ಲಿ ನಡೆಯುವ ಚಟುವಟಿಕೆಗಳು ಮತ್ತು ಇತರರ ಬಗ್ಗೆ ಇಂದು ನಿಮಗೆ ತಿಳಿಸಲು ಪಡುತ್ತೇನೆ. ಆತ್ಮೀಯರೇ, ಈಗ ಅಂದರೆ 6ರಿಂದ 12ನೇ ತರಗತಿವರೆಗೆ ನಿಮ್ಮ ಮಕ್ಕಳು ಅಲ್ಲಿ ಓದಿದರೆ ಎದಕ್ಕೆ ಬುದ್ಧಿವಂತರಾಗುತ್ತಾರೆ ಅಂದರೆ ಅವರು ಮಾಡುವ ಚಟುವಟಿಕೆಗಳನ್ನು ಇಂದು ನಿಮಗೆ ಸ್ಪಷ್ಟವಾಗಿ ತಿಳಿಸಿಕೊಡಲಿದ್ದೇನೆ. ಆತ್ಮೀಯರೇ, ನವೋದಯ ಒಂದು ಅತ್ಯುತ್ತಮ ಶಾಲೆ ಆಗಿರುತ್ತದೆ, ಏಕೆಂದರೆ ಅಲ್ಲಿ ಕೆಲವು ನಿರ್ಬಂಧಗಳಿವೆ ವಿದ್ಯಾರ್ಥಿಗಳಿಗಾಗಿ, ಏಕೆಂದರೆ ಹೊರಗಡೆ ಹೋಗಲು ಅವಕಾಶವಿರುವುದಿಲ್ಲ. ಆತ್ಮೀಯರೇ, ನಿಮ್ಮ ಮಗು ಅಲ್ಲಿ ಓದುವುದರಿಂದ ನಿಮಗೂ ಉಳಿತಾಯವಾಗಿ ಅವನನ್ನು ಉನ್ನತ ಸ್ಥಾನಕ್ಕೆ ಖರ್ಚು ಮಾಡಲು ಮುಂದೆ ಸಹಾಯಕವಾಗುತ್ತದೆ. ಆತ್ಮೀಯರೇ, ಇಂದು ನವೋದಯ ವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳ ಅನುಭವ ಮತ್ತು ಸಮಯ ಪಾಲನೆ ಹೇಗಿರುತ್ತದೆ ಎಂಬುದನ್ನು ಎಳೆಯಾಗಿ ತಿಳಿಸಿಕೊಡಲಿದ್ದೇನೆ. ನವೋದಯ ವಿದ್ಯಾರ್ಥಿಗಳು 6ನೇ ತರಗತಿಯಿಂದ 12ನೇ ತರಗತಿವರೆಗೆ ಅವಧಿಯಲ್ಲಿ ವಿವಿಧ ಚಟುವಟಿಕೆಗಳು ಕೈಗೊಳ್ಳುವ ಫಲಪ್ರದವಾಗಿ ತೊಡಗಿಸಿಕೊಂಡಿದ್ದಾರೆ. ಅಂದರೆ ಇಲ್ಲಿ ಅವರು ಪ್ರತಿಯೊಂದು ಚಟುವಟಿಕೆಯನ್ನು ಮನಸಾರೆ, ಅಂದರೆ ಒಂದು ನಿರ್ವಹಣೆಯಲ್ಲಿ ಮಾಡುತ್ತಾರೆ. ನವೋದಯ ವಿದ್ಯಾರ್ಥಿಯು 7 ವರ್ಷಗಳ ಜೀವನ ಚಕ್ರದಲ್ಲಿ ವಿವಿಧ ಚಟುವಟಿಕೆಗಳನ್ನು ನಿರ್ವಹಿಸುವ ಚಟುವಟಿಕೆಗಳ ಮೂಲಕ ಅನುಭವಿಸಿದ ಅನುಭವಗಳ ಸಾರಾಂಶವನ್ನು ಇಂದು ನಿಮಗೆ ಎಳೆಯಾಗಿ ತಿಳಿಸಿಕೊಡಲಿದ್ದೇನೆ. ಆತ್ಮೀಯರೇ, ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ, ಏಕೆಂದರೆ ಇಲ್ಲಿ ಮಗು ನಿಮಗೆ ಆಯ್ಕೆ ಆಗಬೇಕು ಅನಿಸುವ ಸಾರಾಂಶಗಳಿರುತ್ತವೆ. ಆತ್ಮೀಯರೇ, ಮಾನ್ಯತಾ ಪ್ರದೇಶ ಅಂದರೆ ಅವರು ಕೈಗೊಳ್ಳುವ ಚಟುವಟಿಕೆಗಳು ನಿಗದಿತ ಚಟುವಟಿಕೆಗಳಿಗೆ ತೆಗೆದುಕೊಳ್ಳುವ ಪ್ರತಿದಿನ ತೆಗೆದುಕೊಳ್ಳುವ ಸಮಯ, JNVಗಳಲ್ಲಿ ವಾಸ್ತವದ ಸಮಯದಲ್ಲಿ ಭಾಗವಹಿಸುವಿಕೆ. ಇಲ್ಲಿ 1ನೇಯದಾಗಿ ತರಗತಿ ಸಂವಹನ, ಇಂಟ್ರಾಕ್ಷನ್ ಇನ್ ಕ್ಲಾಸ್ ಎಂದು ಕರೆಯುತ್ತೇವೆ. ದಿನಕ್ಕೆ 5 ಗಂಟೆಗಳು. ಆತ್ಮೀಯರೇ, ಇಲ್ಲಿ ಶಿಕ್ಷಕರು ಪ್ರತಿಭಾವಂತರಾದ್ದರಿಂದ ಇಲ್ಲಿ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶವಿರುತ್ತದೆ. ಒಟ್ಟು ಅವರು 7 ವರ್ಷಗಳಲ್ಲಿ ತೆಗೆದುಕೊಳ್ಳುವ ಸಮಯ 8,003 ಗಂಟೆಗಳಾಗಿರುತ್ತವೆ. ಆತ್ಮೀಯರೇ, ನವೋದಯ ಶಾಲೆಯಿಂದ ಸೇರುವುದರಿಂದ ಇಲ್ಲಿ ನಿಮ್ಮ ದಿನನಿತ್ಯ ಜೀವನದಲ್ಲಿ ಅನೇಕ ವಿದ್ಯಾರ್ಥಿಗಳು ಅವರ ದುರಭ್ಯಾಸದಿಂದ ದೂರವಿಡಬಹುದು. ಇದೇ ಮೇನ್ ರೀಸನ್ ಆಗಿರುತ್ತದೆ. ನವೋದಯ ಆಯ್ಕೆಯಾದರೆ ವಿದ್ಯಾರ್ಥಿಗಳು ಅಲ್ಲಿ ಒಂದೇ ದಿಕ್ಕಿನಲ್ಲಿ ಚಲಿಸುವುದರಿಂದ ಅವರು ಪ್ರತಿಭಾವಂತರಾಗುತ್ತಾರೆ. ಇಲ್ಲಿ ಅಧ್ಯಯನ ಸಮಯವೆಂದರೆ ಸೆಲ್ಫ್ ಸ್ಟಡಿ ದಿನಕ್ಕೆ 3 ಗಂಟೆಗಳು ಇರುತ್ತದೆ. ಅದು ಸಹ ಶಿಕ್ಷಕರ ಅಡಿಯಲ್ಲಿ ಸೆಲ್ಫ್ ಸ್ಟಡಿ ಇರುತ್ತದೆ. ಇಲ್ಲಿ 4,400 ಗಂಟೆಗಳು ವಿದ್ಯಾರ್ಥಿಯು ತಾನು 7 ವರ್ಷಗಳಲ್ಲಿ ಕಳೆಯುವ ಸಮಯ ಇದಾಗಿರುತ್ತದೆ. ಆತ್ಮೀಯರೇ, ಒಟ್ಟಾರೆ 8 ಗಂಟೆಗಳ ಕಾಲವನ್ನು ಇಲ್ಲಿ ವಿದ್ಯಾರ್ಥಿಯು ತನ್ನ ಅಭ್ಯಾಸದಲ್ಲಿ ತೊಡಗಿಕೊಳ್ಳುವುದು ಇಲ್ಲಿ ಮಹತ್ವವನ್ನು ಕೊಡುತ್ತದೆ. ಕ್ರೀಡೆ ಮತ್ತು ಆಟಗಳು ದಿನಕ್ಕೆ 1 ಗಂಟೆ, 1,600 ಗಂಟೆಗಳು 7 ವರ್ಷಗಳಲ್ಲಿ. ಇದು ಸಹ ಅದ್ಭುತವಾಗಿರುತ್ತದೆ. ಅನೇಕ ನನ್ನ ಸಹಪಾಠಿಗಳು ನಾನು ಸಹ ಅಪ್ ಟು ನ್ಯಾಷನಲ್ ಮಟ್ಟ ನಾವು ಹೋಗಿ ಬಂದಿರುತ್ತೇವೆ. ಅಂದರೆ ಕ್ರೀಡೆಗೂ ಸಹ ಇಲ್ಲಿ ಬಹಳ ಮಹತ್ವವನ್ನು ಕೊಡುತ್ತಾರೆ. ಕ್ರೀಡೆ ಮತ್ತು ಆಟಗಳು ಪ್ರತಿದಿನ 20 ನಿಮಿಷಗಳು. ಇಲ್ಲಿ ಅನೇಕ ಕೋಚ್ಗಳು ಅಲ್ಲಿ ವಿದ್ಯಾರ್ಥಿಗಳಿಗೆ ಕೋಚ್ ಮಾಡಲಾಗುತ್ತದೆ. 550 ಗಂಟೆಗಳನ್ನು ಇಲ್ಲಿ ಕ್ರೀಡೆ ಮತ್ತು ಆಟಗಳಿಗೆ ಕೋಚ್ ಅನ್ನು ಕೊಡಲಾಗುತ್ತದೆ. ಅಸೆಂಬ್ಲಿ ಚಟುವಟಿಕೆಗಳು. ಆತ್ಮೀಯರೇ, ಇಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಾವಲಂಬನೆಯಾಗಿ ಮಾತಾಡುವ ಕಲೆಯನ್ನು ಕಲಿಸಿಕೊಡುತ್ತಾರೆ. ಸಾಪ್ತಾಹಿಕವಾಗಿ 30 ನಿಮಿಷಗಳು, 125 ಗಂಟೆಗಳು ನಾವು 7 ವರ್ಷಗಳಲ್ಲಿ ಅಸೆಂಬ್ಲಿಯಲ್ಲಿ ಕಳೆಯುತ್ತೇವೆ. ಅದು ಅದ್ಭುತವಾದಂಥ ಅನುಭವವಾಗಿರುತ್ತದೆ. ಕಲೆ ಪ್ರದರ್ಶನ ವಾರಕ್ಕೆ 2 ಅವಧಿಗಳು, 325 ಗಂಟೆಗಳು 7 ವರ್ಷಗಳಲ್ಲಿ. ಲಲಿತ ಕಲೆ ವಾರಕ್ಕೆ 2 ಅವಧಿಗಳು, 325 ಗಂಟೆಗಳು. SVPW
ಇಲ್ಲಿ ಅನೇಕ ಕಲೆಗಳನ್ನು ಕ್ರಾಫ್ಟ್ಗಳನ್ನು ಕಲಿಸಲಾಗುತ್ತದೆ. ಪ್ರಯಾಣಿಸುತ್ತಾನೆ. ಕ್ಲಸ್ಟರ್, ವಲಸೆ, ಪ್ರಾದೇಶಿಕ ಮತ್ತು ಸ್ಪರ್ಧಾ ಇತ್ಯಾದಿಗಳಿಗೆ 500 ಕಿಲೋಮೀಟರ್ಗಳನ್ನು ಚಲಿಸುತ್ತಾನೆ. ಒಂದು ವೇಳೆ ಮಗು 8ನೇ ತರಗತಿಯಿಂದ ಬೇರೆ ರಾಜ್ಯಕ್ಕೆ ಹೋದರೆ ಅಲ್ಲಿ ಪ್ರಯಾಣ ಇನ್ನೂ ದೂರವಾಗಿರುತ್ತದೆ. ಅಂದರೆ ನವೋದಯದಲ್ಲಿ ವಲಸೆ ಅಂದರೆ ಮೈಗ್ರೇಷನ್ ಸಿಸ್ಟಮ್ನಲ್ಲಿ 8ನೇ ತರಗತಿ ಪಾಸಾದ ವಿದ್ಯಾರ್ಥಿಗಳಿಗೆ 9ನೇ ತರಗತಿಗಳಿಗೆ ಬೇರೆ ರಾಜ್ಯಗಳಿಗೆ 20 ವಿದ್ಯಾರ್ಥಿಗಳನ್ನು ಕಳಿಸುತ್ತಾರೆ. ಅದೇ ರಾಜ್ಯದಿಂದ ಅದೇ ಶಾಲೆಯಿಂದ 20 ವಿದ್ಯಾರ್ಥಿಗಳು ಅಲ್ಲಿಂದ ಇಲ್ಲಿಗೆ ಬರುತ್ತಾರೆ. ಭಾಷಾ ಸಾಮರ್ಥ್ಯ, ಇಲ್ಲಿ ಶಿಕ್ಷಕರು ಬೇರೆ ರಾಜ್ಯ ಬಂದಿರುವುದರಿಂದ ಅವರ ಜೊತೆ ನಾವು ಎಲ್ಲ ಭಾಷೆಗಳನ್ನು ಕಲಿಯಲಿಕ್ಕೆ ಸಾಧ್ಯವಾಗುತ್ತದೆ. ಮತ್ತು ಇಂಗ್ಲಿಷನ್ನು ಇಲ್ಲಿ ಬಹಳ ಪ್ರಾಬುದ್ಧತೆಯನ್ನು ಹೊಂದುತ್ತಾರೆ. 3 ಭಾಷೆಗಳು ಸಹ ವಿದ್ಯಾರ್ಥಿಗಳು ಕನ್ನಡ, ಹಿಂದಿ ಮತ್ತು ತೆಲುಗು ಸಹ ಕಲಿಯುತ್ತಾರೆ. ಮತ್ತು ಇಂಗ್ಲಿಷ್ ಇಲ್ಲಿ ಆಡು ಭಾಷೆಗಳಾಗಿರುತ್ತವೆ. ಆತ್ಮೀಯರೇ, ಇಲ್ಲಿ ICT ಎಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಎಂದು ಅರ್ಥ. ಇಲ್ಲಿ ವಿದ್ಯಾರ್ಥಿಗೆ ಸಮರ್ಪಕವಾಗಿ ಕಂಪ್ಯೂಟರ್ ಬಗ್ಗೆ ತಿಳಿಸಿಕೊಡಲಾಗುತ್ತದೆ. ವಾರಕ್ಕೆ 80 ನಿಮಿಷಗಳು ಸಮಯವನ್ನು ನಿಗದಿಪಡಿಸಲಾಗುತ್ತದೆ. ಒಟ್ಟು 7 ವರ್ಷಗಳಲ್ಲಿ 325 ಗಂಟೆಗಳು ವಿದ್ಯಾರ್ಥಿಯು ಇದರಲ್ಲಿ ತೊಡಗುತ್ತಾನೆ. ದೈಹಿಕ ವ್ಯಾಯಾಮಗಳು ದಿನಕ್ಕೆ 30 ನಿಮಿಷಗಳು. 7 ವರ್ಷದಲ್ಲಿ 840 ಗಂಟೆಗಳು ಇರುತ್ತವೆ. ಆತ್ಮೀಯರೇ, ಇಲ್ಲಿ ದೈಹಿಕ ವ್ಯಾಯಾಮಗಳು ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತದೆ. ಸ್ವಯಂ ಸಹಾಯ, ಕೊಠಡಿಯ ಮತ್ತು ವೈಯಕ್ತಿಕ ಕೆಲಸಗಳನ್ನು ಸ್ವಚ್ಛಗೊಳಿಸುವುದು ಇತ್ಯಾದಿ. ಆತ್ಮೀಯರೇ, ಇಲ್ಲಿ 4 ಹೌಸುಗಳನ್ನಾಗಿ ವಿಂಗಡಿಸುತ್ತಾರೆ. ಆಯ್ಕೆಯಾದ ವಿದ್ಯಾರ್ಥಿಗಳು 4 ಹೌಸುಗಳು ಬ್ಲೂ, ಗ್ರೀನ್, ಯೆಲ್ಲೋ ಮತ್ತು ರೆಡ್ ಹೌಸ್ಗಳಾಗಿ ವಿಂಗಡಿಸಿ ವಿದ್ಯಾರ್ಥಿಗಳ ನಡುವೆ ಇಲ್ಲಿ ಅನೇಕ ಚಟುವಟಿಕೆಗಳು ಅಂದರೆ ಪಂದ್ಯಾವಳಿಗಳು ಮತ್ತು ಕಲ್ಚರಲ್ ಪ್ರೋಗ್ರಾಮ್ಸ್ ನಡೆಯುತ್ತದೆ. ಇಲ್ಲಿ CCAಗೆ ಬಹಳ ಮಹತ್ವವನ್ನು ಕೊಡಲಾಗುತ್ತದೆ. ಅದೇ ಪ್ರಕಾರವಾಗಿ ಕೋರ್ ಪಠ್ಯಕ್ರಮದ ಹೊರತುಪಡಿಸಿ ಜೀವನದ ಕೌಶಲ್ಯಗಳು ಭಾಗವಹಿಸುವುದು ಇದು ಅತ್ಯಂತ ಪ್ರಾಮುಖ್ಯವನ್ನು ಪಡೆದಿರುವ ವಿಷಯವಾಗುತ್ತದೆ. ಏಕೆಂದರೆ ಇದು ಯಾರೂ ಜೀವನದಲ್ಲಿ ಕಲಿಸಿಕೊಡಲಾರದ ಇದು ವಿಷಯವಾಗಿರುತ್ತದೆ. ಇದು ತಾನು ಪಡೆದುಕೊಳ್ಳುವ ಸ್ವ ಅವಲಂಬಿತ ಕೌಶಲ್ಯಗಳಾಗಿರುತ್ತವೆ. ಕೆಳಗಿನ ಕೌಶಲ್ಯಗಳು ಅಭಿವೃದ್ಧಿಪಡಿಸಲು ಸಂಬಂಧಿಸಿದ ಚಟುವಟಿಕೆಗಳು. ಇದು ಶೈಕ್ಷಣಿಕ ವರ್ಷವಿದ್ದಕ್ಕೂ ಈ ಚಟುವಟಿಕೆಗಳನ್ನು ನಿಗದಿಪಡಿಸಲಾಗುತ್ತದೆ. 1ನೇಯದಾಗಿ ಸ್ವಯಂ ಅರಿವು ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಸಹ ಬರುತ್ತದೆ. ಅನುಭೂತಿ. ಆತ್ಮೀಯರೇ, ಇಲ್ಲಿ ವಿದ್ಯಾರ್ಥಿಯು ವಿಮರ್ಶಾತ್ಮಕ ಚಿಂತನೆ, ಸೌಜನ್ಯಾತ್ಮಕ ಚಿಂತನೆ, ನಿರ್ಧಾರ ಮಾಡುವುದು ಈ ಎಲ್ಲ 3ಗಳನ್ನು ಇಲ್ಲಿ ಅನೇಕ ಡಿಬೇಟ್ ಕಾಂಪಿಟೇಷನ್ಗಳು, ಸ್ಪೀಚ್ಗಳು ಮತ್ತು ನಿಬಂಧ ಸ್ಪರ್ಧೆಗಳು ನಡೆಯುವುದರಿಂದ ವಿದ್ಯಾರ್ಥಿಯು ಇಲ್ಲಿ ಸ್ವಾವಲಂಬನೆಯಾಗಿ ತನ್ನ ನಿರ್ಧಾರವನ್ನು ತೆಗೆದುಕೊಂಡು ಇಲ್ಲಿ ಅನೇಕ ವಿಷಯಗಳನ್ನು ಕರಗತ ಮಾಡಿಕೊಳ್ಳುತ್ತಾನೆ. ಅನೇಕ ಸಮಸ್ಯೆಗಳು ಪರಿಹಾರ ತನ್ನನ್ನು ತಾನೇ ಅನೇಕ ಸಮಸ್ಯೆಗಳಿಗಾಗಿ ಪರಿಹಾರವನ್ನು ಕಂಡುಕೊಳ್ಳುತ್ತಾನೆ. ಪರಿಣಾಮಕಾರಿ ಸಂವಹನ ಅಂದರೆ ಕೆಲವೊಂದು ಡಿಬೇಟ್ ಕಾಂಪಿಟೇಷನ್ಗಳಲ್ಲಿ ಅನೇಕ ವಿದ್ಯಾರ್ಥಿಗಳು ಅವರು ಮಂಡನೆ ಮಾಡುವ ವಿಷಯವು ನಮಗೂ ದಿಗ್ಭ್ರಮೆಯನ್ನು ತರುವಂಥ ಪರಿಣಾಮಕಾರಿಯಾದಂಥ ಭಾಷಣ ಮತ್ತು ಅವರ ಮಂಡನೆ ಬಹಳ ಸ್ಪಷ್ಟವಾಗಿರುತ್ತದೆ. ಪರಸ್ಪರ ಸಂಬಂಧ. ಇಲ್ಲಿ ಜಾತಿ ಯಾವುದೇ ಇಲ್ಲದೆ ವಿದ್ಯಾರ್ಥಿಗಳು ಪರಸ್ಪರ ಸಂಬಂಧವನ್ನು ಹೊಂದಿರುವುದು ಇದು ಮಹತ್ವವನ್ನು ಪಡೆದುಕೊಳ್ಳುತ್ತದೆ. ಒತ್ತಡವನ್ನು ನಿಭಾಯಿಸುವುದು. ನಾವು ಎಷ್ಟೇ ಇಲ್ಲಿ ಒತ್ತಡವಿದ್ದರೂ ಸಹ ಟೈಮ್ ಮ್ಯಾನೇಜ್ಮೆಂಟನ್ನು ನಿಭಾಯಿಸಿಕೊಂಡು ಹೋಗುವುದು ಬಹಳ ಸುಲಭವಾಗುತ್ತದೆ. ಏಕೆಂದರೆ ಇದು 6ನೇ ತರಗತಿಯಿಂದಲೇ ನಾವು ರೂಢಿಸಿಕೊಳ್ಳುತ್ತೇವೆ. ಭಾವನೆಯೊಂದಿಗೆ ನಿಭಾಯಿಸುವುದು ಇಲ್ಲಿ ಬಹಳ ಮಹತ್ವವನ್ನು ಪಡೆದಿರುವುದು ಇದು ಆಗಿರುತ್ತದೆ. ಸಮುದಾಯ ಸೇವೆ. ಅನೇಕ ಸಲ ಶಾಲೆ ವತಿಯಿಂದ ಸಮುದಾಯ ಸೇವೆಗೆ ಹೊರಗಡೆ ಹೋಗುತ್ತೇವೆ. ಸೌಂದರ್ಯ ಶಾಸ್ತ್ರದಲ್ಲಿ ಮಾನ್ಯತೆ. ಪ್ರಯಾಣ,
ಬ್ಯಾಂಕಿಂಗ್ ವಹಿವಾಟುಗಳು ಮತ್ತು ತೋಟಗಾರಿಕೆ. ನವೋದಯ ಶಾಲೆಗಳಲ್ಲಿ ತೋಟಗಾರಿಕೆಗೆ ಬಹಳ ಮಹತ್ವವನ್ನು ಕೊಡುತ್ತಾರೆ. ಆತ್ಮರಕ್ಷಣೆ, ಹದಿಹರಿಯದ ಶಿಕ್ಷಣ, ಲಿಂಗ ಸೂಕ್ಷ್ಮತೆ ಎಲ್ಲವನ್ನು ಇಲ್ಲಿ ಆತ್ಮೀಯರೇ ನಿಮ್ಮ ಮಗುವಿಗೆ ಕಲಿಸಿಕೊಡುವುದರಿಂದ ಇಲ್ಲಿ ಒಟ್ಟಾರೆ ವಿದ್ಯಾರ್ಥಿಯು ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ಅವನು ಸ್ಫೂರ್ತಿದಾಯಕವಾದಂಥ ಜೀವನವನ್ನು ಮುಂದಿನ ದಿನಗಳಲ್ಲಿ ಕಳೆಯಲು ಸುಲಭವಾಗುತ್ತದೆ. ಆತ್ಮೀಯರೇ, ಈಗಾಗಲೇ ನಿಮಗೆ ತಿಳಿಸಿದ್ದೇನೆ, ನೀವು ಅಳಿಕೆ ಶಾಲೆಗಳ ಬಗ್ಗೆ ನಿಮಗೆ ಆಸಕ್ತಿ ಒಯ್ದಿದ್ದರೆ ನಾವು ಈಗಲೇ ನಿಮ್ಮ ಮಗುವಿನ ರಿಜಿಸ್ಟರ್ ಅನ್ನು ಮಾಡಿಕೊಳ್ಳಿರಿ. ಆತ್ಮೀಯರೇ, ನಾವು ಈಗಾಗಲೇ ನಿಮಗೆ ತಿಳಿಸಿದ ಪ್ರಕಾರ ಅಳಿಕೆ ಶಾಲೆಗಾಗಿ ನಾವು ವಸತಿ ಸಹಿತ ಕೋಚಿಂಗ್ ಅನ್ನು ಕೊಡುವ ಅನೇಕ ವರ್ಷಗಳಿಂದ ನಡೆದು ಬಂದ ದಾರಿಯಾಗಿದೆ. ಆದ್ದರಿಂದ ಕೇವಲ ಕೆಲವು ಸೀಟುಗಳು ಬಾಕಿ ಇರುವುದರಿಂದ ನಿಮ್ಮ ಮಗುವನ್ನು ಕಾಯ್ದಿರಿಸಲು ಈಗಲೇ ನಮಗೆ ಫೋನ್ ಮೂಲಕ ನೀವು ನಿಮ್ಮ ಮಗುವಿನ ಸೀಟನ್ನು ಕಾಯ್ದಿರಿಸಿರಿ. ಇಲ್ಲಿ ಬಾಲಕರಿಗೆ ಮಾತ್ರ ಅವಕಾಶವಿರುತ್ತದೆ. ಮತ್ತೊಂದು A+ ಗ್ರೇಡ್ ಅನ್ನು 4ನೇ ತರಗತಿಯಲ್ಲಿ ಮತ್ತು 5ನೇ ತರಗತಿ ಮಧ್ಯವಾರ್ಷಿಕದಲ್ಲಿ ಅಂದರೆ S1 ನಲ್ಲಿ ಸೆಮಿಸ್ಟರ್ 1ನಲ್ಲಿ ಪಡೆದಿರಬೇಕು. ಇದು ಮಹತ್ವವಾದಂಥ ವಿಷಯವಾಗಿರುತ್ತದೆ. ಮತ್ತು ನೀವು ಆಸಕ್ತಿ ಹೊಂದಿದ್ದರೆ ನಮ್ಮ ಮೊಬೈಲ್ ಸಂಖ್ಯೆ 8848111496ಗೆ ಕರೆ ಮಾಡಿರಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಮೊದಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ. ಆತ್ಮೀಯರೇ, ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ಮುಂದಿನ ವರ್ಷದಿಂದ ಆತ್ಮೀಯರೇ ನಾವು ಆಫ್ಲೈನ್ ಕ್ಲಾಸನ್ನು ಸಹ ಪ್ರಾರಂಭಿಸುತ್ತಿದ್ದೇವೆ. ಅಂದರೆ ವಸತಿ ಸಹಿತ, ಅಂದರೆ ವಿದ್ಯಾರ್ಥಿಗಳಿಗೆ 4ನೇ ತರಗತಿ ಮತ್ತು 5ನೇ ತರಗತಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ನಾವು ದೃಷ್ಟಿಯಿಂದ ಪಾಲಕರ ಒತ್ತಾಯದ ಮೇರೆಗೆ ವಸತಿ ಶಾಲೆಯನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗಾಗಲೇ ನಮಗೆ ಕೆಲವು ನಿರ್ದಿಷ್ಟ ಮಕ್ಕಳಿಗೆ ಮಾತ್ರ ವಸತಿಯನ್ನು ಒದಗಿಸಿದ್ದೇವೆ. ಮುಂದೆ ಅಂದರೆ 20 ವಿದ್ಯಾರ್ಥಿಗಳಿಗೆ, ಕನ್ನಡದ 10 ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಮತ್ತು ಇಂಗ್ಲಿಷಿನ 10 ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವಿರುತ್ತದೆ. ಆದ್ದರಿಂದ ಇದನ್ನು ಸದುಪಯೋಗ ಪಡೆಯಬೇಕೆಂದು ಪಾಲಕರಲ್ಲಿ ವಿನಂತಿ. ಮತ್ತು ಆತ್ಮೀಯರೇ, ನಮ್ಮ ವಿಕಾಸ್ ನವೋದಯ ಕೋಚಿಂಗ್ ಕ್ಲಾಸಿನಿಂದ ಈಗಾಗಲೇ ಆನ್ಲೈನ್ ಕ್ಲಾಸನ್ನು ಪ್ರಾರಂಭಿಸಿದ್ದೇವೆ. ಅದರ ಬಗ್ಗೆ ತಿಳಿಯಲು ನಮ್ಮ ಮೊಬೈಲ್ ಸಂಖ್ಯೆಯಾದ 8848111496ಗೆ ಕರೆಯನ್ನು ಮಾಡಿರಿ.